Hello friends, myself Ullas. I am student of ICCA in Davangere. We will already discuss about the what is language, programming language and translators and its types in our previous video. In this video, we will discuss about the what is instructions and programs and software and software types. Okay. First, we will discuss about the what is instructions. Instructions ಅಂದ್ರೆ ಏನು? ವಾಟ್ ಈಸ್ ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ಸ್ ಇಸ್ ಎ ಕಮಾಂಡ್. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಏನಂದ್ರೆ ಇವಾಗ ನಾವ್ ಯಾರಿಗೆ ಏನಾದ್ರೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ರೆ ಅವ್ರ ಆ ಕೆಲ್ಸಾನ ಮಾಡ್ತಾರೆ. ಈ ಸೀನ್ ಅಲ್ಲಿ ಅಥವಾ ನಮ್ ಲ್ಯಾಪ್ಟಾಪ್ ನಲ್ಲಿ ನಾವ್ ಯಾವ ತರ ಪ್ರೋಗ್ರಾಮ್ ಬೇಕು ಅಂತ ಅಂದ್ರೆ ಆ ಪ್ರೋಗ್ರಾಮ್ ಇಂದು ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ, ಡೇಟಾ ಟೈಪ್ ಆಗಿರ್ಬೋದು, ಪ್ರಿಂಟ್ ಎಫ್ ಆಗಿರ್ಬೋದು, ಸ್ಕ್ಯಾನ್ ಎಫ್ ಆಗಿರ್ಬೋದು ಕೊಟ್ರೆ ಅದು ನಮ್ಗೆ ಒಂದು ಪ್ರೋಗ್ರಾಮ್ ನ ಇದು ಮಾಡ್ಕೊಡುತ್ತೆ, ರೆಡಿ ಮಾಡ್ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ವಾಟ್ ಈಸ್ ಪ್ರೋಗ್ರಾಮ್? ಪ್ರೋಗ್ರಾಮ್ ಇಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಕಾಂಪ್ಲಿಷ್ ಎ ಟಾಸ್ಕ್. ಪ್ರೋಗ್ರಾಮ್ ಅನ್ನೋದು ಒಂದು ಬಂಚ್ ಆಫ್ ಸೆಟ್ ಇನ್ಸ್ಟ್ರಕ್ಷನ್ಸ್ ಇಂದು ಆ ನಾವು ಹಾಕಿರೋ ಇನ್ಸ್ಟ್ರಕ್ಷನ್ಸ್ ನ ತಗೊಂಡ್ಬಿಟ್ಟು ಪ್ರೋಗ್ರಾಮ್ ನ ಯಾವ ತರ ಮಾಡೋದ್ನು ಅಂತ ಇರುತ್ತೆ. ನಾವು ಇವಾಗ ಒಂದ್ ಪ್ರೋಗ್ರಾಮ್ ಮಾಡಿದೀನಿ, ನಾನು ಸಿಂಪಲ್ ಆಗಿರೋ ಪ್ರೋಗ್ರಾಮು, ಅದನ್ನ ನೋಡೋಣ. ಈ ಪ್ರೋಗ್ರಾಮ್ ಏನಂದ್ರೆ ಇವಾಗ ಏಜ್ 80ಗಿನೂ ಕಮ್ಮಿ ಇದ್ನಪ್ಪ ಅಂದ್ರೆ ಅವ್ರದ್ದು ಚೈಲ್ಡ್ ಅಂತ ಪ್ರಿಂಟ್ ಆಗ್ಲಿ. ಏಜ್ ಸಪೋಸ್ ಏಜ್ ಇಸ್ 80 ಅಬೋ 80 ಲೆಸ್ ದೆನ್ 50 ಇದ್ನಪ್ಪ ಅಂದ್ರೆ ಅವ್ರದ್ದು ಅಡಲ್ಟ್ ಅಂತ ಪ್ರಿಂಟ್ ಆಗ್ಲಿ. ನೆಕ್ಸ್ಟ್ ಏಜ್ ಇಸ್ 50 ಅಬೋ ಇದ್ನಪ್ಪ ಅಂದ್ರೆ ಓಲ್ಡ್ ಅಂತ ಪ್ರಿಂಟ್ ಆಗ್ಲಿ. ಇಲ್ಲಿ ನೋಡ್ತಿರ್ಬೋದು ಡೇಟಾ ಟೈಪ್ ನಲ್ಲಿ ಏಜ್ ಅಂತ ತಗೊಂಡ್ಬಿಟ್ಟು ನಾನು ಎಂಟರ್ ದಿ ಏಜ್ ಅಂತ ಕೊಟ್ಟಿದ್ದೀನಿ. ಮತ್ತೆ ಸ್ಕ್ಯಾನ್ಎಫ್ ಅಲ್ಲಿ ರೀಡ್ ಮಾಡ್ಕೊಂಡ್ಬಿಟ್ಟು ಇಫ್ ಕೇಸ್ ನಲ್ಲಿ ಪ್ರೂವ್ ಆದ್ರೆ ಚೈಲ್ಡ್ ಅಂತ ಪ್ರಿಂಟ್ ಆಗ್ಲಿ, ಎಲ್ಸ್ ಇಫ್ ನಲ್ಲಿ ಪ್ರೂವ್ ಆದ್ರೆ ಅಡಲ್ಟ್ ಅಂತ ಪ್ರಿಂಟ್ ಆಗ್ಲಿ, ಎಲ್ಸ್ ಕೇಸ್ ನಲ್ಲಿ ಪ್ರಿಂಟ್ ಆದ್ರೆ ಓಲ್ಡ್ ಅಂತ ಪ್ರಿಂಟ್ ಆಗ್ಲಿ ಅಂತ ಇಲ್ಲಿ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ನಾವ್ ಇದನ್ನ ರನ್ ಮಾಡೋಣ. ನಾನು ಏಜು 40 ಕೊಡ್ತಿದ್ದೀನಿ. 40 ಕೊಟ್ಟಾಗ ಚೈಲ್ಡ್ ಅಂತ ಬರ್ತಾ ಇದೆ. ಓಕೆ, ಏಜ್ 80ಗಿನ್ನೂ ಕಮ್ಮಿ ಇರೋದ್ರಿಂದ ಚೈಲ್ಡ್ ಅಂತ ಬರ್ತಾ ಇದೆ. ಓಕೆ, ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಕ್ಲಾರಿಟಿ ಕೊಡ್ತೀನಿ. ಇವಾಗ ಜಸ್ಟ್ ಹಂಗೆ ನಿಮಗೆ ಪ್ರೋಗ್ರಾಮ್ ಅಂದ್ರೆ ಏನು ಅಂತ ಹೇಳಕ್ಕೋಸ್ಕರ ಮಾಡಿರೋದು ಇದನ್ನ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಕ್ಲಾರಿಟಿ ಕೊಡ್ತೀನಿ ಇದ್ರ ಬಗ್ಗೆ ಯಾವುದು ಏನು ಅನ್ನೋದನ್ನ. ಇದನ್ನ ಅಷ್ಟು ತಲೆ ಕೆಡ್ಸ್ಕೊಬೇಡ್ರಿ. ಜಸ್ಟ್ ಇವಾಗ ನಾವು ವಾಟ್ ಈಸ್ ಸಾಫ್ಟ್ವೇರ್, ಸಾಫ್ಟ್ವೇರ್ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. Software is a set of programs that enable computers to perform specific tasks or solve problems. ಇವಾಗ ಸಾಫ್ಟ್ವೇರ್ ಅಂದ್ರೆ ಒಂದ್ ಸೆಟ್ ಆಫ್ ಪ್ರೋಗ್ರಾಮ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ತರ ಸ್ಪೆಸಿಫಿಕ್ ಆಗಿರೋ ಟಾಸ್ಕ್ ನ ನಾವು ರನ್ ಮಾಡ್ಬೋದು, ಸೊಲ್ಯೂಷನ್ ನ ಇದನ್ ಮಾಡ್ಕೋಬಹುದು ಅಂತ ಯೂಸ್ ಮಾಡ್ಕೊಂಡ್ಬಿಟ್ಟು ಸಾಫ್ಟ್ವೇರ್ refers to programs, applications and system that instruct a computer on how to process, inform and text. ನಾವು ಪ್ರೋಗ್ರಾಮ್ಸ್ ನಾಗ್ಲಿ ಅಪ್ಲಿಕೇಶನ್ಸ್ ನಾಗ್ಲಿ ಸಿಸ್ಟಮ್ ನಲ್ಲಿ ಹಾಕಿದಾಗ ಅದು ಯಾವ ರೀತಿ ಪ್ರೋಸೆಸ್ ಮಾಡ್ಕೊಂಡ್ಬಿಟ್ಟು ಇನ್ಫಾರ್ಮೇಶನ್ ನ ತಗೊಳುತ್ತೆ ಅಂತ ಹೇಳುತ್ತೆ. ಸಾಫ್ಟ್ವೇರ್ ನಲ್ಲಿ ಎರಡು ಟೈಪ್ ಬರ್ತವೆ. ಒನ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್, ಅನದರ್ ಒನ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. System software is a collection of programs that manage and control hardware resources, enable the computer or run applications. ನಾವು ಹಾಕಿರುವ ಇನ್ಸ್ಟ್ರಕ್ಷನ್ಸ್ ನ ಪ್ರೋಗ್ರಾಮ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮ್ಯಾನೇಜ್ ಮಾಡ್ಬಿಟ್ಟು ಯಾವ ತರ ಔಟ್ಪುಟ್ ಬರುತ್ತೆ ಅಂತ ರನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಆಂಡ್ರಾಯ್ಡ್ ಆಗಿರ್ಬೋದು, ಐಫೋನ್ದು ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು. ನೆಕ್ಸ್ಟ್ ಕಂಪೈಲರ್ ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇರೋದಂಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಹೈ ಲೆವೆಲ್ ಕೋಡ್ ನ ಮಿಷಿನ್ ಲೆವೆಲ್ ಕೋಡ್ಗೆ ಕನ್ವರ್ಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್? Application software refers to program designed from end users to perform specific tasks such as word program processing, gaming or groceries.
ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ನಾವ್ ಹಾಕಿರೋದ್ನ ಡಿಸೈನ್ ಯಾವ ತರ ಮಾಡ್ಬೋದು ಯೂಸರ್ಸ್ ಅಂತ ಹೇಳಕ್ಕಾಗಿರ್ಬೋದು, ಸ್ಪೆಸಿಫಿಕ್ ಆಗಿರೋ ಟಾಸ್ಕ್ ನ ಪರ್ಫಾರ್ಮ್ ಮಾಡೋಕ್ಕಾಗಿರ್ಬೋದು, ಗೇಮಿಂಗ್ಸ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಆ ಇದನ್ನ ಮಾಡಕ್ಕೋಸ್ಕರ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಮೈಕ್ರೋಸಾಫ್ಟ್ ವರ್ಡ್ ಪ್ರೊಸೆಸಿಂಗ್ ಗೋಸ್ಕರ ಯೂಸ್ ಮಾಡ್ತೀವಿ. ಗೂಗಲ್ ಕ್ರೋಮ್ ವೆಬ್ ಸೀರೀಸ್ ಗೋಸ್ಕರ ಅಥವಾ ವೆಬ್ ಬ್ರೌಸರಿಂಗ್ ಗೋಸ್ಕರ ಯೂಸ್ ಮಾಡ್ತೀವಿ. ಬಟ್ ಫೋಟೋಶಾಪ್ ಓಕೆ ಅಂದ್ರೆ ಫೋಟೋ ಎಡಿಟ್ ಮಾಡಕ್ಕೋಸ್ಕರ ಆಗಿರ್ಬೋದು, ಇಮೇಜ್ ಎಡಿಟಿಂಗ್ ಗೋಸ್ಕರ ಯೂಸ್ ಮಾಡ್ತೀವಿ. ಸ್ಪಾಟಿಫೈ ಯೂಶಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಮ್ಯೂಸಿಕ್ ಕೇಳಕ್ಕಾಗಿರ್ಬೋದು ಯೂಸ್ ಮಾಡ್ತೀವಿ. ಸ್ಕೈಪ್ ನಾವು ಮಾಡಿರೋ ಪ್ರೋಗ್ರಾಮ್ಸ್ ನ ಶೇರ್ ಮಾಡ್ಕೊಳಕ್ಕಾಗಿರ್ಬೋದು, ವಿಡಿಯೋ ಕಾಲ್ ಮಾಡಕ್ಕಾಗಿರ್ಬೋದು ಯೂಸ್ ಮಾಡ್ತೀವಿ. ಫೇಸ್ಬುಕ್ ಸೋಷಿಯಲ್ ಮೀಡಿಯಾನ ನೋಡಕ್ಕೋಸ್ಕರ, ಸಾಮಾಜಿಕ ಜಾಲತಾಣ ಹೆಂಗೆ ಏನು ಅಂತ ನೋಡಕ್ಕೋಸ್ಕರ ಯೂಸ್ ಮಾಡ್ತೀವಿ. ವಾಟ್ಸಪ್ ನಾವು ಚಾಟಿಂಗ್ ಮಾಡಕ್ಕೋಸ್ಕರ ಆಗಿರ್ಬೋದು, ವಿಡಿಯೋ ಕಾಲ್ ಮಾಡಕ್ಕಾಗಿರ್ಬೋದು, ಸಮ್ ಫೋಟೋಸ್ ನ ಶೇರ್ ಮಾಡ್ಕೊಳಕ್ಕೋಸ್ಕರ ಆಗಿರ್ಬೋದು, ಈ ತರ ಎಲ್ಲ ಯೂಸ್ ಮಾಡ್ಕೊಂತೀವಿ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ. ಇವೆಷ್ಟು ಎಕ್ಸಾಂಪಲ್ಸ್. ಓಕೆ, ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.